ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಹೊಸ ರೆಸಿಪಿ ಬಂದುಬಿಟ್ಟು ಚೌಳೆಕಾಯಿ ಫ್ರೈ. ಈ ಚೌಳೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ಸಲ ತವ ಮೇಲೆ ಹಾಕಬೇಕು. ತವ ಮೇಲೆ ಹಾಕಿ ನೀರು ಆವಿ ಆಗೋವರೆಗೂ ಹುರ್ಕೋಬೇಕು. ನೀರು ಬತ್ತಿದ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಚೌಳೆಕಾಯಿ ಮೇಲೆ ಹಾಕಬೇಕು. ಈಗ ಚೌಳೆಕಾಯಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದ್ರ ಮೇಲೆ ಎಲ್ಲ ಕಣ್ಣುಗಳು ಬೀಳಬೇಕು. ಈ ರೀತಿ ಕಪ್ಪು ಆಗಬೇಕು ಚೌಳೆಕಾಯಿ. ನೋಡಿ ಯಾವ ರೀತಿ ರೋಸ್ಟ್ ಆಗ್ತಾಯಿದೆ. ಒಂದು 2-3 ನಿಮಿಷ ಹೀಗೆ ಹುರ್ಕೋಬೇಕು ತವ ಮೇಲೆ. ಚೆನ್ನಾಗಿ ಫ್ರೈ ಆಯ್ತು ಇವಾಗಿದ್ದು ಚೌಳೆಕಾಯಿ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಚೌಳೆಕಾಯಿ ಮೇಲೆ. 1/4 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು. ಉಪ್ಪಾದ್ಮೇಲೆ ನೆಕ್ಸ್ಟ್ ಇವಾಗ 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಚೌಳೆಕಾಯಿ ಮೇಲೆ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಪ್ಪು ಖಾರ ಆ ಚೌಳೆಕಾಯಿ ಎಲ್ಲ ಕಡೆ ಹತ್ತಬೇಕದು. ಚೆನ್ನಾಗಿ ತವ ಮೇಲೆ ಫ್ರೈ ಮಾಡೋಣ. ಇವಾಗ ಇದು ಖಾರ ಅಚ್ಚ ಖಾರದ ಪುಡಿ ಹಾಕಿದ ಮೇಲೆ ತವ ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ತುಂಬ ಘಾಟಾಗುತ್ತೆ. ಅದು ಎಲ್ಲ ಖಾರದ ಪುಡಿ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಅದಕ್ಕೆ ತವ ಮೇಲೆ ಖಾರದ ಪುಡಿ ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ನೋಡಿ ಇವಾಗ ನಮ್ಮ ಚೌಳೆಕಾಯಿ ಫ್ರೈ ರೆಡಿಯಾಗಿದೆ. ಇವಾಗ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣಂತೆ. ಇದು ಅನ್ನದ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ನಾನು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್